ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನು ಮಾಡ್ತಾಯಿದ್ದೀನಿ ಅಂದರೆ ಹೆಸರುಬೇಳೆ ಪರೋಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 1 ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ರುಬ್ಬೋದಕ್ಕೆ ಇದು ಹೆಸರುಬೇಳೆ 1 ಕಪ್ಪಷ್ಟು ಸ್ಮಾಲ್ ಕಪ್ಪಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೀನ್ಸು, 2 3, 1 ಕ್ಯಾರೆಟು, 4 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಚಿಕ್ಕದಿದು, ಮತ್ತು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಮತ್ತು ಹಿಟ್ಟು ಕಲಸೋದಕ್ಕೆ ಇದು ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನಷ್ಟು, 1 ಸ್ಪೂನಷ್ಟು ಜೀರಿಗೆ, 1 ಕಸ್ತೂರಿ ಮೇಥಿ 1/4 ಟೀ ಸ್ಪೂನಷ್ಟು, ಅಜ್ವೈನು 1/4 ಟೀ ಸ್ಪೂನಷ್ಟು, ಮತ್ತು ಪರೋಟಾಗೆ ಹಾಕೋಕ್ಕೆ ಬಿಳಿ ಎಳ್ಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಿಟ್ಟು ಕಲಸೋದಕ್ಕೆ ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟಿಗೆ ಏನು ಮಾಡೋಣ ನೋಡೋಣ ಬನ್ನಿ. ಹೆಸರುಬೇಳೆನ 3 to 4 ಅವರ್ ನೆನೆಸಿಡಬೇಕು ಫ್ರೆಂಡ್ಸ್. ಹೆಸರುಬೇಳೆನ 3 to 4 ಅವರ್ ನೆನೆಸಿದ್ದೀನಿ ನೋಡಿ, ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಬಿಡೋಣ. ಮತ್ತು ಇದಕ್ಕೆ ನಾನು 2 to 3 ಬೀನ್ಸ್ ತೊಗೊಂಡಿದ್ದೆ, ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, 4 ಹಸಿಮೆಣಸಿನ್ಕಾಯಿ, 1 ಕ್ಯಾರೆಟ್ ತುರಿ, ಇಷ್ಟನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಈಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಕಪ್ಪಲ್ಲೇ ಹಾಕ್ಕೊಳ್ಳಿ ಗೋಧಿ ಹಿಟ್ಟು. ಮತ್ತು ಇದಕ್ಕೆ ಇದು ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೇಥಿ, ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನಷ್ಟು, ಮತ್ತು ಅಜ್ವೈನ್ 1/4 ಟೀ ಸ್ಪೂನಷ್ಟು, 1 ಸ್ಪೂನಷ್ಟು ಜೀರಿಗೆ. ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದಕ್ಕೆ ಸ್ವಲ್ಪ 1 to 2 ಸ್ಪೂನಷ್ಟು ಎಣ್ಣೆ ಹಾಕೊಬೇಕು ಫ್ರೆಂಡ್ಸ್, ಕಲಸೋದಕ್ಕೆ ಮಾತ್ರ. ಆಯಿಲ್ ಹಾಕೊಂಡ್ಮೇಲೆ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಮಿಕ್ಸ್ ಆದಮೇಲೆ ಇವಾಗ ರುಬ್ಬಿರೋದು ಹೆಸರುಬೇಳೆ ಪೇಸ್ಟ್ ಇದೆಯಲ್ಲ, ಅದು ಹಾಕ್ಕೊಳ್ತಾ ಇದ್ದೀನಿ. ನೀರು ಇವಾಗಲೇ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು, ಯಾಕೆಂದರೆ ಇದರಲ್ಲೇ ರುಬ್ಬಿರ್ತೀವಲ್ಲ, ಇದೇ ಸ್ವಲ್ಪ ಪೇಸ್ಟ್ ಥರ ಆಗುತ್ತೆ. ನೀರು ಸ್ವಲ್ಪ ಆಮೇಲೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚಪಾತಿ ಹದಕ್ಕೆ ಕಲಸಿಟ್ಕೊಬೇಕು ಇದನ್ನು, ಹಿಟ್ಟನ್ನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು. ಇದನ್ನು ಕಲಸಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಚಪಾತಿ ಹಿಟ್ಟು ಹದ ಕಲಸಿಟ್ಟಿದ್ದೀನಿ. ಇದನ್ನೊಂದು 10 to 15 ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ. ಫ್ರೆಂಡ್ಸ್, ಇದು ಕಲಸಿಟ್ಟಿರೋದು 15 ಮಿನಿಟ್ಸ್ ಆಗಿದೆ. ನಾವು ಇಷ್ಟಿಷ್ಟಪ್ಪ ಉಂಡೆ ತೊಗೊಳ್ತಾ ಇದ್ದೀನಿ. ರೌಂಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ಲಟ್ಸ್ಕೊಂಬಿಡೋಣ. ಸ್ವಲ್ಪ ರೌಂಡ್ ಶೇಪಲ್ಲಿ ಇದು. ಈ ಥರ ಲಟ್ಟಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ. ಸ್ಪ್ರೆಡ್ ಮಾಡಿಕೊಂಡು ಈಗ ಇದಕ್ಕೆ ಇದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಈ ಥರ ಹಾಕ್ಕೊಳ್ಬೋದು. ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡೋಣ ಇದಕ್ಕೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಇದನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಶೇಪು, ಈ ಥರ ಕಟ್ ಮಾಡಿಕೊಂಡು
ಸ್ವಲ್ಪ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು. ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೊಂಬಿಡೋಣ. ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಹಿಂಗೆ ಫೋಲ್ಡ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊಳ್ಳೋದು. ರೌಂಡ್ ಶೇಪ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಾಗೆ ಮತ್ತೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಪರೋಟ ರೆಡಿ ಆಯಿತು. ಇದನ್ನು ತಟ್ಟೆ ತೊಗೊಂಡು ಇನ್ನೊಂದು ಮಾಡಿಕೊಂಡು ಅದೇ ಥರ ರೆಡಿ ಮಾಡಿ ಉಜ್ಜಿಟ್ಕೊಬಿಡ್ತೀನಿ. ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಂಡು ಫಸ್ಟಿಗೆ ರೌಂಡ್ ಮಾಡಿಕೊಂಡು ಇದನ್ನು ಕೂಡ ಅದೇ ರೀತಿ ಲಟ್ಟಿಸ್ಕೊಳ್ಳೋದು. ನೋಡಿ, ಲಟ್ಟಿಸ್ಕೊಂಡ್ಮೇಲೆ ಮತ್ತೆ ಅದೇ ರೀತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಸ್ಪ್ರೆಡ್ ಆದಮೇಲೆ ಮತ್ತೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಎಳ್ಳೆ ತೊಗೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ಕಾಣುತ್ತೆ ಪರೋಟ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಕಿದ್ಮೇಲೆ ಮತ್ತೆ ಸೇಮ್ ಕೊತ್ತಂಬರಿ ಸೊಪ್ಪು. ಮತ್ತೆ ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ. ಈ ರೀತಿ ಕಟ್ ಮಾಡಿದ್ಮೇಲೆ ಮತ್ತೆ ಆ್ಯಸ್ ಯೂಶುವಲ್ ಮತ್ತೆ ಈ ಥರ ಫೋಲ್ಡ್ ಮಾಡ್ಕೊಳ್ತೀವಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇದನ್ನು ರೌಂಡ್ ಮಾಡ್ಕೊಳ್ಳೋಣ. ರೌಂಡ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಹಿಟ್ಟು ಹಾಕೊಳ್ತು ಮತ್ತೆ ಲಟ್ಟಿಸ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಹಂಚು ಕೂಡ ಕಾಯ್ದಿದೆ. ಇದು ಲಟ್ಟಿಸ್ಕೊಂಡಿರೋ ಪರೋಟ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು ಅಂದರೆ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೋದು. ಇದನ್ನು ನೀವು ಹಾಕೊಂಡ್ಬಿಡೋಣ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ಎರಡು ಸೈಡು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಇದು ಪರೋಟ. ಇದ್ರ ಮೇಲೆ ಸ್ವಲ್ಪ ಹಾಕೊಳ್ಳೋಣ ತುಪ್ಪ. ಸ್ವಲ್ಪ ತಿಕ್ಕಾಗಿ ನೀವು ಲಟ್ಟಿಸ್ಕೊಂಡ್ರು ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಮಾಡಿದ್ರೂ ಚೆನ್ನಾಗಿರುತ್ತೆ ಪರೋಟ. ಇದು ಸ್ವಲ್ಪ ತಿನ್ನಾಯಿತು. ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ ಆಗಿದೆ. ಇದು ತೆಕ್ಕೊಂಡು ಬಿಡೋಣ. ಮತ್ತೆ ಇನ್ನೊಂದು ಹಾಕೊಂಡೋಣ. ಸ್ವಲ್ಪ ಕಾಯಿದ್ಮೇಲೆ ಆಮೇಲೆ ಮಚ್ಚಾಕ್ಬಿಟ್ಟು ಆಮೇಲೆ ತುಪ್ಪ ಹಾಕೊಳ್ತೀವಿ. ಸ್ವಲ್ಪ ಕಾಯಿದೆ. ಈಗ ನೋಡಿ ಮಚ್ಚಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ತೀವಿ. ಮತ್ತು ಇದನ್ನು ಸ್ವಲ್ಪ ಇನ್ನೊಂದ್ಸರಿ ಮಚ್ಚಾಕೊಳ್ತಾ ಇದ್ದೀನಿ. ಬೇರೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಡೋಣ.
ಎರಡು ಸೈಡು ಸಿಮ್ಮಲ್ಲಿ ಕಾಯಿಸ್ಬೋದು. ಇದು ಕೂಡ ಕಾಯಿದಿದೆ, ತೆಕ್ಕೊಳ್ಬಿಡೋಣ. ಇದು ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿರಲ್ಲ ಫ್ರೆಂಡ್ಸ್, ಇದು ಹೆಸರುಬೇಳೆ ಪರೋಟ ಯಾವ ಥರ ಮಾಡ್ಕೊಬೋದು ಅಂತ. ತುಂಬ ಈಸಿ ಕೂಡ. ಬಾಡಿ ಹೀಟ್ ಆದಾಗ ಈ ಥರ ಮಾಡ್ಕೊಳ್ಳಿ, ತುಂಬ ಕೂಲ್ ಆಗುತ್ತೆ ಬಾಡಿ. ಇದು ನಾವು ಇದ್ರ ವೆಜಿಟೇಬಲ್ ಕೂಟ್ ಇದೆಯಲ್ಲ ಅದ್ರ ಜೊತೆ ಕೂಡ ತಿನ್ಬೋದು, ರಾಯ್ತ ಕೂಡ ತಿನ್ಬೋದು, ಅಥವಾ ಕರ್ಡ್ ಜೊತೆ ಆದರೂ ತಿನ್ಬೋದು. ಇದನ್ನು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಧ್ಯಾಹ್ನ ಲಂಚ್ಗೆ, ಡಿನ್ನರ್ಗೆ ಎಲ್ಲ ಚೆನ್ನಾಗಿರುತ್ತೆ ಇದು. ನೀವೊಂದು ಸರಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. Thank you for watching.